ಇಂದಿನ ಶೀರ್ಷಿಕೆ ಗರ್ವಭಂಗ. ಹೆಸರು ಗಳಿಸಿದ ನಂತರ ಸಾಮಾನ್ಯವಾಗಿ ಪಿತ್ತ ನೆತ್ತಿಗೆ ಇರುತ್ತೆ, ತಲೆ ನೆಟ್ಟಿಗೆ ನಿಲ್ಲೋದಿಲ್ಲ ಅಂತ ಜನ ಹೇಳ್ತಾರೆ. ಅದ್ಯಾಕೆ ಹೆಚ್ಚಿನ ಜನಕ್ಕೆ ಆ ಥರ ಆಗುತ್ತೆ? ಗರುಡ, ಅರ್ಜುನ, ಭೀಮ ಮುಂತಾದವ್ರಿಗೆಲ್ಲ ಗರ್ವಭಂಗ ಆಗೇ ಇದೆ. DVG ಇದರ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಎಂದೋ ನಿನಗೊಂದು ದಿನ ಮೂಗು ಮುರಿಯುವುದು ದಿಟ, ವೃಂದಾರಕರು ಮತ್ಸರಿಸರೆ ಗರ್ವಿತರ, ಸಂದರ್ಭಗಳನ್ನದಕ್ಕೆ ಜೋಡಿಪನು ವಿಧಿರಾಯ, ಅಂದಿಕೊಳ್ಳನೆ ನಿನ್ನ ಮಂಕುತಿಮ್ಮ. ಈ ಪದ್ಯ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದರ ಅರ್ಥ ಹೀಗೆ ಬರುತ್ತೆ. ನೀನು ಇದೇ ಥರ ಜಂಬ ಪಡ್ತಾನೇ ಇದ್ದರೆ ಎಂದೋ ಒಂದು ದಿನ ನಿನಗೆ ಮುಖಭಂಗವಾಗಿ ಮರ್ಯಾದೆಗೆ ಕುಂದು ಬರೋದರಲ್ಲಿ ಸಂಶಯನೇ ಇಲ್ಲ. ಪ್ರಸಿದ್ಧಿ ಹೊಂದಿದವನ ಪೈಪೋಟಿಗೆ ಇನ್ನೊಬ್ಬ ಎದ್ದು ಬಂದೇ ಬರ್ತಾನೆ. ಈ ಪ್ರಸಿದ್ಧಿ ಹೊಂದಿದವನಲ್ಲಿ ಹುಳುಕನ್ನು ಹುಡುಕ್ತಾನೆ. ಗರ್ವ ಪಡೋರನ್ನು ನೋಡಿ ಆಕಾಶದಲ್ಲಿರುವ ದೇವತೆಗಳು ಕೂಡ ಹೊಟ್ಟೆ ಕಿಚ್ಚು ಪಡ್ತಾರಂತೆ ಸ್ವಾಮಿ. ಅಯ್ಯಪ್ಪ, ಹೇಗಿರುತ್ತಲ್ವ. ಗರ್ವಭಂಗವನ್ನು ಮಾಡಲು ಸಮಯ ಸಂದರ್ಭಗಳಿಗಾಗಿ ದೇವತೆಗಳು ಕಾಯ್ತಾ ಇರ್ತಾರೆ. ಆ ಸಮಯ ಸಂದರ್ಭವನ್ನು ವಿಧಿ ಜೋಡಿಸ್ತಾನೆ ಅಂತ ಹೇಳ್ತಾರೆ. ಆವಾಗ ಆ ವಿಧಿ ನಿನ್ನನ್ನು ಅಪ್ಪಿಕೊಂಡು ನಿನ್ನ ಗರ್ವವನ್ನು ಮುರಿಯುತ್ತೆ ಅಂತ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಸಂದರ್ಭಗಳನ್ನದಕ್ಕೆ ಜೋಡಿಪನ್ನು ವಿಧಿರಾಯ, ಅಂದಿಕೊಳ್ಳನೆ ನಿನ್ನ ಮಂಕುತಿಮ್ಮ. ಅಂದರೆ ಅಪ್ಪಿಕೊಂಡು ಗರ್ವಭಂಗ ಮಾಡ್ತಾನೆ ಅಂತ. ಈ ಉದಾಹರಣೆಗೆ ಹೇಳಿದ್ನಲ್ಲ, ಗರುಡ, ಅರ್ಜುನ, ಭೀಮ ಮುಂತಾದವ್ರಿಗೆಲ್ಲ ಗರ್ವಭಂಗ ಆಗಿದೆ ಅಂತ. ಅದರದ್ದೊಂದು ಚೂರು ಕತೆ ಹೇಳಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಪಕ್ಷಿರಾಜನಾದ ಗರುಡನಿಗೆ ತಾನು ಮಹಾಬಲಶಾಲಿ ಅಂತ ಅನ್ನುವಂಥ ಹೆಮ್ಮೆ ಇತ್ತು. ಅವನಿಗೆ ಮನೋವೇಗದಲ್ಲಿ ಹಾರುವ ಶಕ್ತಿ ಇತ್ತು. ಹಾಗಾಗಿ ಈ ಹೆಮ್ಮೆ ಅಂತ ಅನಿಸುತ್ತೆ. ತನ್ನ ತಾಯಿಯ ದಾಸ್ಯವನ್ನು ಬಿಡಿಸೋದಕ್ಕಾಗಿ ಅಮೃತವನ್ನು ಸ್ವರ್ಗದಿಂದ ತಂದುಕೊಡ್ತೀನಿ ಅಂತ ಸರ್ಪಗಳಿಗೆ ಮಾತು ಕೊಟ್ಟು ಪರಾಕ್ರಮದಿಂದ ಸ್ವರ್ಗ ಸೇರಿ ತನ್ನನ್ನು ಎದುರಿಸಿದ ಇಂದ್ರನನ್ನು ಕೂಡ ಸೋಲಿಸ್ಬಿಡ್ತಾನೆ. ಆದರೆ ಇಂದ್ರನ ಮೊರೆಯನ್ನು ಕೇಳಿ ವಿಷ್ಣುವೇ ಎದುರಿಗೆ ಬಂದಾಗ ಗರುಡ ವಿಷ್ಣುವಿನ ಬೆರಳ ಅಡಿಯಲ್ಲಿ ಸಿಕ್ಕಾಕ್ಕೊಂಡ್ಬಿಡ್ತಾನೆ. ಅಂದು ಅವನ ಗರ್ವಭಂಗ ಆಯಿತು ಅಂತ. ಅಂದಿನಿಂದ ಗರುಡ ವಿಷ್ಣುವಿಗೆ ವಾಹನವಾದ. ಇನ್ನು ಅರ್ಜುನನ ಬಗ್ಗೆ, ಅರ್ಜುನನಿಗೂ ಹೀಗೆ ಜಂಬ ಬಂದಿತ್ತಂತೆ. ಕುರುಕ್ಷೇತ್ರದಲ್ಲಿ ತಾನು ಮಹಾಪರಾಕ್ರಮವನ್ನು ತೋರಿಸಿದೆ ಅಂತ ಅವನ ಹೆಮ್ಮೆ ಅಡಗಿಸಲು ಕೃಷ್ಣ ಏನು ಮಾಡ್ತಾನೆ ಗೊತ್ತಾ? ಅರ್ಜುನನನ್ನು ಕುರುಕ್ಷೇತ್ರದ ಒಂದು ಮೂಲೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಹದ್ದು ಕುಳಿತಿರುತ್ತೆ. ಅದು ಯಾರು ಅಂತ ವಿಚಾರಿಸಿದಾಗ ಆ ಹದ್ದು ಹೇಳುತ್ತೆ, ಈ ದ್ವಾಪರದಲ್ಲೇನೋ ಕುರುಪಾಂಡವರ ಕಾಳಗ ನಡೆಯುತ್ತಂತೆ. ರಕ್ತದ ಹೊಳೆಯಲ್ಲಿ ದೇಹಗಳೇ ತೇಲ್ಕೊಂಡು ಬರುತ್ತಂತೆ. ತಿಂದು ತೇಗೋಣ ಅಂತ ಇಲ್ಲಿ ಕೂತ್ಕೊಂಡಿದ್ದೆ ನಾನು. ರಕ್ತವೇನೋ ಹರಿದು ಬಂದರೂ ಕೂಡ ನನ್ನ ಕಾಲು ಕೂಡ ಇನ್ನೂ ಒದ್ದೆ ಆಗಿಲ್ಲ. ಇನ್ನು ಹೊಳೆ ಬರೋದು ಯಾವಾಗ? ನಾನು ತಿಂದು ತೇಗೋದು ಯಾವಾಗ ಅಂತ ಹದ್ದು ಹೇಳಿದಾಗ ಆ ಹದ್ದಿನ ಮಾತು ಕೇಳಿದ ಅರ್ಜುನನಿಗೆ ಹಮ್ಮು ಇಳಿದು ಹೋಯ್ತಂತೆ. ಇದು ಯಾಕೆ ಹೇಳಿದೆ ಅಂತಂದರೆ, DVG ಇವೆರಡನ್ನ ಸೇರಿಸ್ಕೊಂಡು ಒಂದು ಪದ್ಯ ಬರೆದು ಬಿಟ್ಟಿದ್ದಾರೆ. ಆ ಪದ್ಯ ಕೇಳಿ. ಗರ್ವಭಂಗವನಾಗಿಸಿದನು ಗರುಡಂಗೆ ಹರಿ, ಮುರಿಯಿಸಿದನಂತೆ ಫಲ್ಗುಣನ ಹೆಮ್ಮೆಯನು, ಕರುಬುವಂ ವಿಧಿ ಸೈಸನಾರೊಳು ದರ್ಪವನು, ಶಿರವ ಬಾಗಿಹುದೆ ಸರಿ ಮಂಕುತಿಮ್ಮ. ಅಂದರೆ ಪಕ್ಷಿರಾಜನಾದ ಗರುಡನಿಗೆ ತಾನು ಮಹಾಬಲಶಾಲಿ ಎಂಬ ಹೆಮ್ಮೆ ಇತ್ತು. ಅವನ ಹೆಮ್ಮೆ ವಿಷ್ಣುವಿನ ಬೆರಳಡಿಯಲ್ಲಿ ಸಿಕ್ಕಾಕ್ಕೊಂಡಾಗ ಮುರಿದು ಹೋಯಿತು. ಹಾಗೂ ವಿಷ್ಣುನ ವಾಹನವಾದ. ಹೀಗೆ ಕೃಷ್ಣನು ಕೂಡ ಅರ್ಜುನನ ಪರಾಕ್ರಮವನ್ನು ಎಷ್ಟು ಮಾತ್ರ ಅಂತ ತೋರಿಸಿ ಅವನ ಹಮ್ಮನ್ನು ಇಳಿಸ್ತಾನೆ. ಈ ರೀತಿಯಾಗಿ ಜಗತ್ತಿನಲ್ಲಿ ಯಾರಾದರೂ ತಲೆ ಎತ್ತಿದರೆ ದೇವರು ಅವನ ಮೇಲೆ ಅಥವಾ ಅವನ ತಲೆಯ ಮೇಲೆ ಒಂದು ಮೊಟಕ್ತಾನಂತೆ. ಈ ದರ್ಪವನ್ನು ಕಂಡು ಮತ್ಸರ ಪಡುವ ವಿಧಿ ಇದನ್ನು ಯಾರಲ್ಲೂ ಸಹಿಸೋದಿಲ್ಲ. ಅಂದರೆ ಈ ಥರ ಜಂಬ ಬಂತು ಅಂತಂದರೆ ವಿಧಿ ಕೂಡ ಸಹಿಸೋದಿಲ್ವಂತೆ. ಅವ್ರಿಗೆ ಸರಿಯಾದ ಬುದ್ಧಿ ಕಲಿಸುತ್ತಂತೆ. ಆದ್ದರಿಂದ DVG ಏನು ಹೇಳ್ತಾರೆ ಅಂತಂದರೆ, ಕೊನೆ ಸಾಲಿನಲ್ಲಿ ಶಿರವ ಬಾಗಿಹುದೆ ಸರಿ, ಅಂದರೆ ತಲೆ ತಗ್ಗಿಸಿ ಬೀಗದೆ ನಡೆಯುವುದೇ ಎಲ್ಲರಿಗೂ ಶ್ರೇಯಸ್ಕರ ಅಂತ. ಹಾಗಾದರೆ ಜಂಬ ಪಡದೆ ಜೀವನದಲ್ಲಿ ಹೇಗೆ ನಡ್ಕೋಬೇಕು ಅದಕ್ಕೂ DVG ಹೇಳಿದ್ದಾರೆ. ಖದ್ಯೋತನಂತೆ ಬಿಡುಗೊಳ್ಳದೆ ಧರ್ಮವಚರಿಸು, ವಿದ್ಯುಲ್ಲತೆಯ ತೆರದಿ ತೇಜಗಳ ಸೂಸು, ಗೆದ್ದುದೇನೆಂದು ಕೇಳದೆ ನಿನ್ನ ಕೈ ಮೀರೆ ಸದ್ದು ಮಾಡದೆ ಮುಡುಗು ಮಂಕುತಿಮ್ಮ ಅಂತ. ಇದರ ಅರ್ಥ ಹೇಗೆ ಬರುತ್ತೆ ಅಂತಂದರೆ, ಎಷ್ಟು ಚೆನ್ನಾಗಿರೋ ಪದಗಳಲ್ಲಿ ಹೇಳ್ತಾರೆ ಅಂತಂದರೆ, ಸೂರ್ಯನಂತೆ ಅವಿರತವಾಗಿ ನಿನ್ನ ವೃತ್ತಿ ಧರ್ಮವನ್ನು ಆಚರಿಸು, ಖದ್ಯೋತನಂತೆ ಬಿಡುಗೊಳ್ಳದೆ ಧರ್ಮವಚರಿಸು, ಮಿಂಚು ಬಳ್ಳಿಯಂತೆ ತೇಜಸ್ಸನ್ನು ಹರಡು, ವಿದ್ಯುಲ್ಲತೆಯ ತೆರದಿ ತೇಜಗಳ ಸೂಸು. ನಿನ್ನ ಕರ್ತವ್ಯ ಭಾರಗಳು ನಿನ್ನ ಕೈಯನ್ನು ಮೀರಿದರೆ ಅಥವಾ ನನ್ನ ಕೈಯಲ್ಲಿ ಆಗಲ್ಲ ಅಂತಂದರೆ ಗೆದ್ದುದು ಏನೆಂದು ಕೇಳದೆ ಮೌನವಾಗಿ ತಲೆಬಾಗು ಅಂತ.
ಈಗ ಹೇಳಿದ್ದು ಉಪದೇಶ ಆಯಿತು. ಜಂಬ ಪಡೆದಂತೆ ಹೇಗಿರುವುದು ಅಂತಂದರೆ ಉದಾಹರಣೆ ಮೂಲಕ ಹೇಳಬೇಡ್ವೆ. ಡಿ ವಿ ಜಿ ಇನ್ನೊಂದು ಪದ್ಯದಿಂದ ಹೇಳ್ತಾರೆ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿಯಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೋಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಹೇಗೆ ಹೇಳ್ಬಿಡ್ತಾರೆ 4ನೇ ಸಾಲು. ನಿಜವಾಗ್ಲೂ ಎಷ್ಟು ಪರಿಣಾಮಕಾರಿ ಅಂದರೆ ಚುಚ್ಕೊಂಬಿಡುತ್ತೆ, ಹಾಗೆ ಹೃದಯದೊಳಕ್ಕೆ ನಾಟ್ಕೊಂಬಿಡುತ್ತೆ. ಅಂದರೆ ಇದರ ಅರ್ಥ ಹೀಗೆ ಬರುತ್ತೆ, ಮನುಷ್ಯ ತಾನು ಮಾಡಿರುವ ಅಥವಾ ಇನ್ನೂ ಮಾಡಬೇಕಾಗಿರುವಂಥ ಕೆಲಸಗಳ ಬಗ್ಗೆ ಜಂಬ ಕೊಚ್ಕೊಳ್ತಾನೆ ಇರ್ತಾನೆ. ಹೇಳ್ಕೊಳ್ಳೋದು ತುಂಬ ಜಾಸ್ತಿ ಇರುತ್ತೆ. ಅವನು ತನ್ನ ತುಟಿಗಳನ್ನು ಹೊಲ್ದುಕೊಂಡು ಬಾಯಿ ಮುಚ್ಕೊಂಡಿದ್ರೆ ಲೇಸು ಅಂತ. ಅದಕ್ಕೆ ಉಪಮೆ ಕೊಟ್ಟಿದ್ದಾರಲ್ಲ, ಅದನ್ನೊಂದು ಸ್ವಲ್ಪ ನೋಡ್ಬಿಡೋಣವಾ. ಏನು ಉಪಮೆ ಅಂದರೆ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ. ಬೀಜ ನೆಲದೊಳಗೆ ಬಿತ್ತಿದಾಗ ಅದು ಸಸಿಯಾಗಿ ಮೊಳಕೆಯಾಗಿ ಮೇಲಕ್ಕೆ ಬರುತ್ತಲ್ಲ, ಆವಾಗ ತಮಟೆ ಹೊಡ್ಕೊಂಡು ಬರಲ್ಲ ರೀ ಅದು, ನಾನು ಬರ್ತಾ ಇದ್ದೀನಿ ಅಂತ. ಫಲಮಾಗು ಒಂದು ತುತ್ತೂರಿ ದನಿ ಇಲ್ಲ ಅಂದರೆ ಅದು ದೊಡ್ಡ ಮರ ಆಗಿ ಹಣ್ಣು ಬಿಟ್ಟಾಗ ನಾನು ನೀವು ಹಣ್ಣು ಬಿಟ್ಟಿದ್ದೀನಿ ಬಂದು ತಿನ್ನಿ ಅಂತನ್ಬಿಟ್ಟು ಅಂತ ಖಂಡಿತ ಹೇಳಲ್ಲ. ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ. ಎಷ್ಟು ಚೆನ್ನಾಗಿ ಸೂರ್ಯ ಚಂದ್ರ ಕೆಲಸ ಮಾಡ್ತಾರೆ ಅಂದರೆ ಅವರಿಲ್ಲದೆ ಜಗತ್ತೇ ಇಲ್ಲ. ಬೆಳಗ್ಗೆ ಸರಿಯಾದ ಸಮಯಕ್ಕೆ ಉದಯಿಸ್ತಾರೆ, ಸರಿಯಾದ ಸಮಯಕ್ಕೆ ಅಸ್ತಂಗತರಾಗ್ತಾರೆ. ನ್ಯಾಷನಲ್ ಹಾಲಿಡೇ ಇಲ್ಲ, ರಜಾ ದಿನ ಇಲ್ಲ. ಆ ಥರ ಕೆಲಸ ಮಾಡು. ನೀನೇನಾದರೂ ಮಾಡಿದರೆ ಜಗತ್ತು ಅಥವಾ ಸಮಾಜ ಗುರುತಿಸುತ್ತೆ. ಅಲ್ಲಿವರೆಗೂ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ ಹೇಳ್ತಾರೆ. ಇದಕ್ಕೆ ಪೂರಕವಾಗಿ ಒಂದು ಸಣ್ಣ ಕತೆ ಹೇಳಬೇಕು ಅಂತ ಅನಿಸುತ್ತೆ. ಸಮೃದ್ಧಿಯಿಂದ ಕೂಡಿದ ಒಂದು ರಾಜ್ಯ ಇತ್ತು. ಜನ ಧರ್ಮ ಮಾರ್ಗದಿಂದ ಬದುಕ್ತಾ ಇದ್ದರು. ಇಷ್ಟಿದ್ರೂ ಕೂಡ ಪ್ರಜೆಗಳ ಅಂತಃಸತ್ವ ಪರೀಕ್ಷೆ ಮಾಡಬೇಕು ಅಂತ ರಾಜಂಗೆ ಇಷ್ಟ ಆಯ್ತಂತೆ. ಅದಕ್ಕೋಸ್ಕರ ಏನು ಮಾಡಿದ್ನಂತೆ ರಾಜ, ಒಂದು ತಾಮ್ರದ ಚೊಂಬನ್ನು ತರಿಸಿದ್ನಂತೆ. ಹೇಳಿದ್ನಂತೆ ಜನಗಳಿಗೆ ಡಂಗುರ ಹೊಡೆಸಿದ್ನಂತೆ, ಯಾರು ಸಾತ್ವಿಕರಿರ್ತಾರೋ ಅಥವಾ ನಿಸ್ಪೃಹ ಸೇವೆ ಮಾಡಿದವರು ಇರ್ತಾರೋ ಅವ್ರು ಬಂದು ಈ ಚೊಂಬನ್ನು ಮುಟ್ಟಿದರೆ ಅದು ಚಿನ್ನದ ಚೊಂಬ ಆಗತ್ತೆ ಅಂತ. ಕೇಳಿದವ್ರು ಏನು ಜನ ಸಾಲು ನಿಂತ್ಕೊಂಡ್ಬಿಡ್ತಾರಂತೆ. ಅಯ್ಯೋ 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 ಎಷ್ಟು ಜನ ಬರ್ತಾರೆ ಅಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಇದ್ರ ಜೊತೆನೇ ಇನ್ನೊಂದು ವಿಷಯನೂ ಕೂಡ ಹೇಳಿಬಿಡಬೇಕು. ಆ ಊರಿನಲ್ಲಿ ಒಬ್ಬ ಕಾವಡಿಯೊಬ್ಬ ಇರ್ತಾನಂತೆ. ಅವನದು ಏನು ಕೆಲಸ ಅಂದರೆ ಬೆಳಗ್ಗಿಂದ ರಾತ್ರಿವರೆಗೂ ಆ ಊರು ಹೊರಗಿದ್ದ ಒಂದು ಬಾವಿಯಿಂದ ಸಿಹಿ ನೀರು ತಂದು ಜನರಿಗೆ ಕೊಡ್ತಾ ಇದ್ನಂತೆ. ಅಂದರೆ ಎಲ್ಲ ಮನೆಗೂ ತಲುಪಿಸ್ತಾ ಇದ್ದ. ಅವನು ಕೂಡ ಬಂದು ನೋಡ್ತಾನೆ, ಅವತ್ತು ಇಷ್ಟೊಂದು ದೊಡ್ಡ ಸಾಲಿದ್ಬಿಟ್ಟಿದೆಯಲ್ಲ ಅಂತ. ಎಷ್ಟೋ ಜನ ಬಂದು ಆ ತಾಮ್ರದ ಚೊಂಬನ್ನು ಮುಟ್ಟು ನೋಡ್ತಾ ಇರ್ತಾರೆ. ತಾಮ್ರದ ಚೊಂಬು ಹಾಗೇ ಇರುತ್ತೆ. ಆಗ ಇವನು ಆ ಜನಗಳಿಗೆಲ್ಲ ಸಾಲಿನಲ್ಲಿ ನಿಂತಿರೋರಿಗೆಲ್ಲ ಸಿಹಿ ನೀರು ಕುಡಿಸ್ಕೊಂಡು ಬರ್ತಾನೆ. ಆಗ ಮುಂದೆ ಬಂದಾಗ ಮಂತ್ರಿ ಹೇಳ್ತಾನೆ, ನೀನು ಕೂಡ ಈ ಚೊಂಬನ್ನು ಮುಟ್ಬಿಡು ಅಂತ ಹೇಳಿ ಅಂತ. ಅವನು ಕೂಡ ಒಲ್ಲದ ಮನಸ್ಸಿನಿಂದ ಹೆದರಿಕೆಯಿಂದ ಮುಟ್ತಾನೆ. ಮುಟ್ಟಿದ ತಕ್ಷಣ ಆ ತಾಮ್ರದ ಚೊಂಬು ಚಿನ್ನದ ಚೊಂಬು ಆಗಿಬಿಡುತ್ತೆ. ನಿಸ್ಪೃಹ ಸೇವೆ ಅಂದರೆ ಇದು.